Eagle's Eye with ಪ್ರಮೋದ್ ಬೋಪಣ್ಣ. ನಮಸ್ಕಾರ ದೋಸ್ತ. ಇವತ್ತು ಅಯ್ಯಂಗೇರಿಯ 13 ವರ್ಷದ ಪುಟ್ಟು ಹುಡುಗಿ ಮರ್ಡರ್ ಕೇಸ್ನ ಓಪನ್ ಮಾಡ್ತಾ ಇದ್ದೀನಿ. ಆ ಪುಟ್ಟು ಹುಡುಗಿ ಕೊಲೆಯಾಗಿ 18 ವರ್ಷ ಆದರೂ ಅಂತ್ಯ ಸಂಸ್ಕಾರ ಮಾತ್ರ ಆಗಲೇ ಇಲ್ಲ. ಯಾಕೆ ಗೊತ್ತಾ? ಈ ಕಥೆನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೇಳಿ. ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ಒಂದು ವಸ್ತು ಅಂತ ಇದ್ದರೆ ಅದು ತಾಯಿಯ ಕಣ್ಣೀರು. ಈ ತಾಯಿನ ಒಂದ್ಸಲ ನೋಡಿ, ಅವರ ವೇದನೆಯನ್ನು ನೋಡಿ. ಈ ತಾಯಿ ಕಣ್ಣೀರು ಹಾಕ್ತಾ ಇರೋದು 18 ವರ್ಷದ ಹಿಂದೆ ಕೊಲೆಯಾಗಿ ಹೋದ ತನ್ನ ಮುದ್ದಿನ ಮಗಳಿಗೋಸ್ಕರ. ಮಗಳು ಸಾವನ್ನಪ್ಪಿ 18 ವರ್ಷ ಆದರೂ ಇನ್ನು ಆ ಮಾತೃ ಹೃದಯ ಅದೆಷ್ಟು ನೊಂದ್ಕೊಳ್ತಾ ಇರ್ಬೋದು ಯೋಚನೆ ಮಾಡಿ. ಮಗುವನ್ನು ಕೊಂದವನು 1000 ಕೋಟಿ ಕೊಟ್ಟರು ಆ ಮಗು ಮತ್ತೆ ಬರಲ್ಲ. ಅದಕ್ಕೆ ಹೇಳೋದು, ತಾಯಿ ಕಣ್ಣೀರಿಗೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಇವತ್ತು ನಾನು ಹೇಳೋಕೆ ಹೊರಟಿರೋದು ಇಡೀ ದೇಶದಲ್ಲೇ ಅಪರೂಪದಲ್ಲಿ ಅಪರೂಪ ಅನ್ಸ್ಕೊಂಡಂಥ ಪ್ರಕರಣದ ಬಗ್ಗೆ. ಆ ಪುಟ್ಟು ಹುಡುಗಿ ಸಾವನ್ನಪ್ಪಿದ್ದು 2006ರಲ್ಲಿ, ಆದರೆ ಅಂತ್ಯ ಸಂಸ್ಕಾರ ಆಗಿದ್ದು 2024ರಲ್ಲಿ. ಆಶ್ಚರ್ಯ ಆಗುತ್ತಲ್ಲ? ಇದು ಸತ್ಯ. ಅಷ್ಟಕ್ಕೂ ಆ ಪುಟ್ಟು ಹುಡುಗಿ ಜೀವನದಲ್ಲಿ ಏನು ನಡೀತು ಗೊತ್ತಾ? ಅದನ್ನು ಹೇಳ್ತೀನಿ ಕೇಳಿ. ಆ ಪುಟ್ಟ ಬಾಲಕಿ ಹೆಸರು ಸಫಿಯಾ. ಕೇವಲ 13 ವರ್ಷ ಅಷ್ಟೇ. ಕೊಡಗಿನ ಅಯ್ಯಂಗೇರಿಯ ಈ ಸಫಿಯಾಳನ್ನು ಕಾಸರಗೋಡಿನ ಮುಲಿಯಾರ್ ಮಸ್ತಿಕುನ್ನನ್ನ ಸಿವಿಲ್ ಕಾಂಟ್ರಾಕ್ಟರ್ KC ಹಮ್ಜಾ ಹಾಗೂ ಮೈಮುನಾ ದಂಪತಿ 2006ರಲ್ಲಿ ಮನೆ ಕೆಲಸಕ್ಕೆ ಅಂತ ಸೇರಿಸ್ಕೊಳ್ತಾರೆ. ಇಲ್ಲಿ ಹಂಸನ ತಮ್ಮ ಯಾಕೂಬ್ ಅಂತೇಳಿ ಇಲ್ಲಿ ಅವರು ಓಲೋ ಬ್ರಿಕ್ಸ್ ಎಲ್ಲ ಮಾಡಿಬಿಟ್ಟು ಇಲ್ಲಿ ಕೆಲಸ ಮಾಡ್ತಾಯಿತ್ತು ಒಬ್ಬರು. ಅವರ ಕ್ಯಾರಫಲ್ಲಿ ಇಲ್ಲಿ ಅವರನ್ನು ಪರಿಚಯ ಇತ್ತು ನಮ್ಮ ಮೊಯ್ದು ಅವರಿಗೆ. ಅವರಿಲ್ಲಿ ಕೆಲಸಕ್ಕೆಲ್ಲ ಹೋಗ್ತಾಯಿತ್ತು. ಕೆಲಸಕ್ಕೆ ಹೋಗುವ ಟೈಮಲ್ಲಿ ನಾನು ನಿಮ್ಮ ಮಗಳನ್ನ ನೋಡಿಕೊಳ್ಳುತ್ತೇವೆ, ನಾವು ಕರ್ಕೊಂಡು ಹೋಗ್ತೇವೆ ಕಾಸರಗೋಡು. ಆಗ ತುಂಬ ಕಷ್ಟದಲ್ಲಿತ್ತು ಇವರು. ನಂತರ ಉದ್ಯೋಗ ನಿಮಿತ್ತ ಹಮ್ಜಾ ದಂಪತಿ ಗೋವಾಕ್ಕೆ ಶಿಫ್ಟ್ ಆಗ್ತಾರೆ. ಗೋವಾಕ್ಕೆ ಹೋಗಬೇಕಾದ್ರೆ ಸಫಿಯಾಳನ್ನು ಕೂಡ ತಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ತಿಂಗಳಲ್ಲೇ ಸಫಿಯಾಳನ್ನು ಕಾಸರಗೋಡಿಗೆ ಕರ್ಕೊಂಡು ಬರ್ತೀನಿ ಅಂತ ಹಮ್ಜಾ ಬಾಲಕಿಯ ತಂದೆ ಮೊಯ್ದು ಅವರಿಗೆ ತಿಳಿಸ್ತಾರೆ. ಎಷ್ಟೋ ದಿನಗಳಾದಮೇಲೆ ಮಗಳನ್ನು ನೋಡ್ತಾ ಇದ್ದೀನಿ, ಆಕೆಯನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಆಕೆ ತುಂಬ ಇಷ್ಟಪಡ್ತಾ ಇದ್ದ ನೆಲ್ಲಿಕಾಯಿಯ ಜೊತೆ ಮೊಯ್ದು ಕಾಸರಗೋಡಿಗೆ ಹೋಗಿ ನೋಡ್ತಾರೆ. ತನ್ನ ಮಗಳು ಅಲ್ಲಿ ಕಾಣಿಸಲ್ಲ. ನಿಮ್ಮ ಮಗಳು ಸಫಿಯಾ ಕಾಣೆ ಆಗ್ಬಿಟ್ಟಿದ್ದಾಳೆ ಅಂತ ಹಮ್ಜಾ ಹೇಳ್ತಾರೆ. ಬಳಿಕ ಬಾಲಕಿಯ ತಂದೆ ಆ್ಯಂಡ್ ಹಮ್ಜಾ ಇಬ್ಬರೂ ಸೇರಿ ಕಾಸರಗೋಡಿನ ಆದೂರು ಪೊಲೀಸ್ ಠಾಣೆಗೆ ಹೋಗಿ ಸಫಿಯಾ ನಾಪತ್ತೆ ಆಗಿದ್ದಾಳೆ ಅಂತ ದೂರನ್ನು ಕೊಡ್ತಾರೆ. ನಾಪತ್ತೆ ಪ್ರಕರಣ ಕೂಡ ದಾಖಲಾಗುತ್ತೆ. 3 ತಿಂಗಳಾದರೂ ಸಫಿಯಾ ಪತ್ತೆ ಆಗೋದೇ ಇಲ್ಲ. ಈ ಕೇಸಲ್ಲಿ ಏನೋ ಒಳಮರ್ಮ ಇದೆ ಅಂತ ಮೊಯ್ದುಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ಅದು ಅಲ್ಲದೆ ಹಮ್ಜಾ ಕೂಡ ಮೊಯ್ದುಗೆ ಕೆಲವೊಂದು ವಿಚಾರದಲ್ಲಿ ಬೆದರಿಕೆ ಹಾಕೋಕೆ ಶುರು ಮಾಡಿರ್ತಾನೆ. ಇದರಿಂದ ತನ್ನ ಮಗಳು ಜೀವಂತವಾಗಿ ಇರೋದೇ ಡೌಟು ಅನ್ನೋ ಶಂಕೆ ಇವರಿಗೆ ಬಂದ್ಬಿಟ್ಟಿತ್ತು. ಹಾಗಾಗಿ ಅಯ್ಯಂಗೇರಿಯಿಂದ ಊರವರು ಸಂಬಂಧಿಕರನ್ನು ಕರ್ಕೊಂಡು ಸೀದಾ ಕಾಸರಗೋಡಿಗೆ ಹೋಗಿ ಅಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕುಳಿತೇ ಬಿಡ್ತಾರೆ. ಇದು ಸ್ವಲ್ಪ ರಾಜಕೀಯದವರು ಮತ್ತು ಸೋಷಿಯಲ್ ವರ್ಕ್ ಮಾಡುವವರನ್ನು ಸಿಕ್ತು. ಅವರೊತ್ತಿಗೆಲ್ಲ ಮಾತಾಡಿ ಅಡ್ವೊಕೇಟ್ ನಮಗೆ DC ಆಫೀಸ್ ಮುಂದೆ ಕಲೆಕ್ಟ್ರೇಟ್ ಮುಂದೆ ಪ್ರತಿಭಟನೆ ಮಾಡುವ ಅಂತೇಳಿ ಅಲ್ಲಿ ತೀರ್ಮಾನ ಇತ್ತು. ಆ್ಯಕ್ಷನ್ ಕಮಿಟಿ ಮಾಡಿಬಿಟ್ಟು ಅಲ್ಲಿ 90 ದಿವಸ ಪ್ರತಿಭಟನೆ ಮಾಡಿದೆ ಸರ್. ಅಲ್ಲಿ ಅಹೋರಾತ್ರಿ ಧರಣಿ ಮಾಡಿಬಿಟ್ಟು ಈ ನಡುವೆ ಕಾಸರಗೋಡಲ್ಲಿ ಸಫಿಯಾ ಕ್ರಿಯಾ ಸಮಿತಿಯೊಂದನ್ನು ರಚಿಸ್ತಾರೆ. 90 ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸ್ತಾರೆ. 1.5 ವರ್ಷಗಳ ನಂತರ ಕೇರಳ ಕ್ರೈಮ್ ಬ್ರಾಂಚ್ ಪ್ರಕರಣನ ಕೈಗೆತ್ತಿಕೊಂಡು ಸಫಿಯಾಳ ನಾಪತ್ತೆಯ ನಿಗೂಢವನ್ನು ಭೇದಿಸುತ್ತೆ. ಈ ಕ್ರೈಮ್ ಬ್ರಾಂಚ್ ತನಿಖೆಯಲ್ಲಿ ಗೊತ್ತಾಗುತ್ತೆ ಸಫಿಯಾಳನ್ನು ಆಕೆ ಕೆಲಸ ಮಾಡ್ತಿದ್ದ ಮನೆಯ ಮಾಲೀಕ ಹಮ್ಜಾನೇ ಕೊಲೆ ಮಾಡಿರೋದು ಅಂತ. ಹಮ್ಜಾನ ಮನೆಯಲ್ಲಿ ಸಫಿಯಾ ಕೆಲಸ ಮಾಡಬೇಕಾದ್ರೆ ಬಿಸಿ ಗಂಜಿ ಮೈ ಮೇಲೆ ಬಿದ್ದಿತ್ತಂತೆ. ಇದರಿಂದ ತೀವ್ರ ಸುಟ್ಟ ಗಾಯಗಳಿಗೆ ಒಳಗಾಗಿದ್ದ ಸಫಿಯಾಳನ್ನು ಹಮ್ಜಾ ಕ್ರೂರವಾಗಿ ಹತ್ಯೆ ಮಾಡಿ ದೇಹನ ತುಂಡು ತುಂಡು ಮಾಡಿ ನಂತರ ಗೋವಾದ ಅಣೆಕಟ್ಟೆಯೊಂದರ ಬಳಿ ಹೂತಾಕಿದ್ದಾನೆ. ಅವರು ಕಡಿದು ಕೊಂದಿದ್ದು. ಅವರು ಹೇಳಿದ ನೀರು ಬಿಸಿ ನೀರು ಅವರ ಮೈಗೆ ಚೆಲ್ಲಿದೆ. ಆಗ ಅವಳಿಗೆ ಈ ಬಾಲ ಕಾರ್ಮಿಕ ಇದ್ದರೆ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ನಾವು ಅವರನ್ನು ಕಡಿದು ಬಿಟ್ಟು ಪೀಸ್ ಮಾಡಿಬಿಟ್ಟು ನಾವು ಗೋವಾದಲ್ಲಿ ಕರ್ಕೊಂಡೋಗಿ ಡ್ಯಾಮಿಗೆ ಹಾಕಿದ್ವಿ ಅಂತ. ಬಿಸಿ ಗಂಜಿ ಬಿದ್ದಿದ್ದಕ್ಕೆ ಆ ಬಾಲಕಿಯನ್ನು ಕೊಂದ್ಬಿಟ್ನ ಅನ್ನೋ ಪ್ರಶ್ನೆ ನಿಮ್ಗೆ ಮೂಡಬಹುದು. ಇಲ್ಲಿ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ.
ಸಫಿಯಾ ಒಬ್ಳು ಅಪ್ರಾಪ್ತೆಯನ್ನು ಮನೆ ಕೆಲಸಕ್ಕೆ ಇಟ್ಕೊಳ್ಳೋದೇ ಒಂದು ಅಪರಾಧ. ಅಂಥದ್ರಲ್ಲಿ ಕೆಲಸಕ್ಕಿದ್ದ ಬಾಲಕಿ ಮೈ ಮೇಲೆ ಬಿಸಿ ಗಂಜಿ ಬಿದ್ದಿದೆ ಅಂದರೆ ಅದು ಇನ್ನೂ ದೊಡ್ಡ ಅಪರಾಧ ಆಗುತ್ತೆ, ಪೊಲೀಸ್ ಕೇಸ್ ಆಗುತ್ತೆ, ಗಂಡ ಹೆಂಡತಿ ಇಬ್ಬರೂ ಅರೆಸ್ಟ್ ಆಗಿಬಿಡ್ತೀವಿ ಅನ್ನೋ ಭಯದಿಂದ ಬಾಲಕಿಯನ್ನು ಕೊಂದ್ವಿ ಅಂತ ಹಂಸಾ ಹೇಳಿಕೆ ಕೊಟ್ಟಿದ್ದಾನಂತೆ. ಈ ಪ್ರಕರಣ ಸಂಬಂಧ 2008ರಲ್ಲಿ ಹಂಸಾನನ್ನು ಬಂಧಿಸ್ತಾರೆ. കാസർഗോഡ് സഫിയ വധക്കേസിലെ ഒന്നാം പ്രതി KC ഹംസയുടെ വധശിക്ഷ ಎಲ್ಲರೂ ಸೇರಿ ಅಂಥವರಿಗೆ ಆ ಕೊಲೆ ಕಟ್ಟುಕನಿಗೆ ಗೆಲ್ಲು ಶಿಕ್ಷೆ, ಅಂಥವರಿಗೆ ಗೆಲ್ಲು ಶಿಕ್ಷೆಯೇ ಕೊಡಬೇಕು. ಗೆಲ್ಲು ಶಿಕ್ಷೆ ಉಳ್ಳದು. ಗೆಲ್ಲು ಶಿಕ್ಷೆ ಕೊಟ್ಟರೆ ಏನು ಇಂಥದ್ದು ಮುಂದಕ್ಕೆ ಯಾರಿಗೂ ಆಗಲ್ಲ. ಜುಲೈ 2015ರಲ್ಲಿ ಕಾಸರಗೋಡು ಸೆಷನ್ ನ್ಯಾಯಾಲಯ ಹಂಸಾಗೆ ಮರಣ ದಂಡನೆ ಶಿಕ್ಷೆ ಕೂಡ ವಿಧಿಸುತ್ತೆ. ನಂತರ 2019ರಲ್ಲಿ ಕೇರಳ ಹೈಕೋರ್ಟ್ ಶಿಕ್ಷೆಯನ್ನು ಜೀವಾವಧಿಗೆ ಇಳಿಸುತ್ತೆ. ಕೊಲೆ ಅಪರಾಧಿ ಹಂಸಾ ಶಿಕ್ಷೆಗೆ ಗುರಿಯಾಗ್ತಾನೆ. ಆದರೆ ಸಫಿಯಾಳ ಅಸ್ಥಿಪಂಜರ ಮಾತ್ರ ಕಾಸರಗೋಡು ನ್ಯಾಯಾಲಯದಲ್ಲೇ ಉಳ್ಕೊಂಡ್ಬಿಡುತ್ತೆ. ಅದನ್ನು ಇಸ್ಲಾಂ ಧರ್ಮದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ ಪೋಷಕರು ಅರ್ಜಿಯನ್ನು ಸಲ್ಲಿಸ್ತಾರೆ. ಅರ್ಜಿ ಪರಿಗಣಿಸಿದ ನ್ಯಾಯಾಲಯ ಫೈನಲಿ ಅಸ್ಥಿಪಂಜರ ಹಸ್ತಾಂತರಕ್ಕೆ ಆದೇಶ ನೀಡುತ್ತೆ. ನ್ಯಾಯಾಲಯದಿಂದ ಪೋಷಕರಿಗೆ ಹಸ್ತಾಂತರಿಸಿದ ಸಫಿಯಾಳ ಅಸ್ಥಿಪಂಜರವನ್ನು ಕಾಸರಗೋಡಿನ ಮುಫಿಮಾತಲ್ಲಿ ಶುದ್ಧ ಮಾಡಿ ಬಳಿಕ ಅಯ್ಯಂಗೇರಿ ಮಸೀದಿ ಬಳಿ ದಫನ ಮಾಡ್ತಾರೆ. ಈ ಮೂಲಕ ದೇಶದ ಗಮನ ಸೆಳೆದಿದ್ದ ಪ್ರಕರಣ ಒಂದು ಇತ್ಯರ್ಥ ಕಾಣುತ್ತೆ. ಬಾಲಕಿಯನ್ನ ಕೊಂದವರಿಗೇನೋ ಶಿಕ್ಷೆ ಆಯಿತು, ಓಕೆ. ಆದರೆ ಮುಗ್ಧ ಮಗಳನ್ನ ಕಳ್ಕೊಂಡು ತಾಯಿಗೆ ಮಾತ್ರ ಜೀವನ ಪೂರ್ತಿ ಕಣ್ಣೀರೇ ಗತಿಯಾಗ್ಬಿಟ್ಟಿದೆ. ಪಾಪ ತನ್ನ ಮಗಳಿಗೋಸ್ಕರ ಆ ಮುಗ್ಧ ತಂದೆ ತಾಯಿ ಏನೆಲ್ಲ ಕನ್ಸು ಕಟ್ಕೊಂಡಿದ್ರೋ ಏನೋ. ಕೊನೆಗೆ ಆ ನೆಲ್ಲಿಕಾಯಿ ತಿನ್ನೋಕೆ ಮಗಳೇ ಇಲ್ಲ. ಇಂಥ ಕಷ್ಟ ಯಾರಿಗೂ ಬರಬಾರ್ದು ಅಂತ ಹೇಳ್ತಾ ಸಫಿಯಾಳ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ದೇವರು ಆ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ಮರ್ಡರ್ ಕೇಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.